ಇನ್ನು ಗ್ಯಾರಂಟಿ ಹೆಸರಲ್ಲಿ ಗೆದ್ದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಸರ್ಕಾರ ಹೆಣಗಾಡ್ತಾ ಇದೆ. ಡ್ಯಾಮೇಜ್ಗೆ ತೇಪೆ ಹಚ್ಚೋಕೆ ಮೋದಿ ಆಡಿದ ಅದೊಂದು ಮಾತನ್ನ ಕಾಂಗ್ರೆಸ್ ಪದೇ ಪದೇ ಬಳಸ್ಕೊಳ್ತಾ ಇದೆ. ಮೋದಿ 15 ಲಕ್ಷ ಕೊಡ್ತೀವಿ ಅಂದಿದ್ರಲ್ಲ, ಕೊಟ್ರಾ ಅಂತ ಕೈ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಯ್ಯೋ, ಬಿಜೆಪಿ ಅವ್ರು ಮಾಡಿದಾರ, ಅವ್ರು ಹೇಳ್ದವ್ರನ್ನ. ನರಸಿಂಹರಾಯರು 15 ಲಕ್ಷ ಹಾಕ್ತೀನಿ ಅಂದ್ರು ಮಾಡಿದ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಿದ್ರ? ಸಾರಿ, ಮೋದಿ ಅವರು ಮಾಡಿದ್ರೇನ್ರಿ? ಅದನ್ನ ಹೇಳೋದೇ ಇಲ್ಲ ನೀವು. ನಾನು ಹಿಂದೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನೀವು ಯಾರು ಮಾತಾಡ್ತಾ ಇಲ್ಲ. ಅದಕ್ಕೂ ಕುಮಾರಣ್ಣ ಮಾತಾಡ್ತಾ ಇಲ್ಲ. ಪ್ರಧಾನಮಂತ್ರಿಗಳು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾರು? ನರೇಂದ್ರ ಮೋದಿ ಅವರು. ಸುನೀಲ್ ಕುಮಾರ್ ಅವರು ಪ್ರಧಾನಮಂತ್ರಿಗಳಿಗೆ 15 ಲಕ್ಷ ಕೊಡಿಸೋಕೆ ಹೇಳಿ. ಇಡೀ ದೇಶದಲ್ಲಿ ಹೇಳಿದ್ರೆ 15 ಲಕ್ಷ ಪ್ರತಿಯೊಬ್ಬರಿಗೂ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ, ಯಾರ್ದಾದ್ರೂ ಒಬ್ಬರಿಗೆ ಇಡೀ ದೇಶದಲ್ಲಿ ಇವತ್ತು ಹಾಕಿದ್ದೀರಾ ಹಣ? ನೋಡಿ, ಬಿಜೆಪಿ ಅವರು ಹೇಳಿದನೆಲ್ಲ ಮಾಡಿದಾರ. 15 ಲಕ್ಷ ರೂಪಾಯಿ ಅಕೌಂಟಿಗೆ ಬರ್ತಿದ್ರೆ ಕೊಟ್ಟಿದಾರ. ಮತ್ತೆ ಉಜ್ವಲ ಸ್ಕೀಮ್ ತಂದ್ಬಿಟ್ಟು ಎಲ್ಲವರಿಗೆ ಗ್ಯಾಸ್ ಫ್ರೀ ಕೊಡ್ತಿದ್ರು ಹೇಳಿದಾರ. 400 ರೂಪಾಯಿದ ಗ್ಯಾಸ್ಗೆ 1200 ರೂಪಾಯಿ ಕೊಟ್ಟು ಫಸ್ಟ್ ಅದಕ್ಕೆಲ್ಲ. ಇಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದೇನು ಅಂತ ಕಾಂಗ್ರೆಸ್ ನಾಯಕರು ಸರಿಯಾಗಿ ಕೇಳಿಸ್ಕೊಂಡ್ರಾ ಇಲ್ವಾ ಅನ್ನೋ ಗೊಂದಲ. ಕಾರಣ 2014ರಲ್ಲಿ ಎನ್ಡಿಎ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಸಂದರ್ಭದಲ್ಲಿ ಮೋದಿ ಏನ್ ಹೇಳಿದ್ರು ಅಂತ ನೀವು ಕೂಡ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ये जो चोरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक गरीब आदमी को मुफ्त में 15-20 लाख रुपए भी मिल जाएगा. इतने रुपये. ಈ ಗ್ಯಾರಂಟಿ ಗಲಾಟೆಗಳ ನಡುವೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಟರ್ನ್ ಬರೋ ತನಕ ತಮ್ಮವರನ್ನ ಹಿಡಿದಿಟ್ಟುಕೊಳ್ಳೋ ಕೆಲಸ ಮಾಡ್ತಿರುವಂತಿದೆ. ಪಕ್ಷಾಂತರಿಗಳಾಗಿ ಕಾಂಗ್ರೆಸ್ ಕೈ ಹಿಡಿದು ಮಂತ್ರಿ ಮಂಡಲದಲ್ಲಿ ಸ್ಥಾನ ಪಡೆಯುವಲ್ಲಿ ಎಡವಿ ಸದ್ಯ ನಿರುದ್ಯೋಗಿಗಳಾಗಿರುವ ಮಾಜಿ ಬಿಜೆಪಿ ನಾಯಕರ ಜೊತೆಯಲ್ಲಿ ಇವತ್ತು ಡಿಸಿಎಂ ರದ್ದು ಜೋರ್ ಮಾತು. ಬಿಜೆಪಿಯಲ್ಲಿ ಟಿಕೆಟ್ ಕೊಡುತ್ತಿಲ್ಲ ಅಂತ ಸಿದ್ಧಾಂತ ಸೈಡಿಗಿಟ್ಟು ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ಬಂದಿದ್ರು. ಆದರೆ ಮಾತೃಪಕ್ಷ ಬಿಟ್ಟು ಬಂದವರು ಕಾಂಗ್ರೆಸ್ನಲ್ಲೂ ಸಂತ್ರಸ್ತರಾಗಿದ್ದಾರೆ. ಚುನಾವಣೆಯಲ್ಲಿ ಶೆಟ್ಟರ್ ಹೀನಾಯವಾಗಿ ಸೋತ್ರು. ಲಕ್ಷ್ಮಣ ಸವದಿ ಗೆದ್ರೂ ಕೂಡ ಮಂತ್ರಿಯೋಗ ಸಿಕ್ತಿಲ್ಲ. ಆದ್ದರಿಂದ ಇಬ್ಬರು ಮುನಿದಿದ್ದು ಮನವೊಲಿಸೋ ಕಾರ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆದ್ರೂ ಬಂಡಾಯದ ಹೊಗೆಯಾಡುತ್ತಿದೆ. ಜಡ್ಜ್ ಆದವರು ಪಟ್ಟೇವಾಲ ಆಗೋಕ್ಕಾಗುತ್ತಾ? ಡಿಸಿಎಂ ಆಗಿದ್ದೋನು ನಿಗಮ ಮಂಡಳಿ ಒಪ್ತಿನ ಅನ್ನೋದು ಸವದಿವಾದ. ಮಂತ್ರಿ ಸ್ಥಾನ, ಸಿಎಂ ಸ್ಥಾನದ ಮೇಲೆ ನನ್ನ ಕಣ್ಣಿದೆ. 2 ವರ್ಷ ಬಿಟ್ಟು ಮಂತ್ರಿ ಆಗೋ ಮಾತೇ ನಡೆದಿಲ್ಲ. ಡಿಕೆ ಶಿವಕುಮಾರ್ ಜೊತೆ ನಡೆದಿದ್ದು ಸೌಜನ್ಯದ ಭೇಟಿ ಅಂತಿದ್ದಾರಂತೆ ಸವದಿ. ಸವದಿ ಜೊತೆ ಚರ್ಚೆ ಬಳಿಕ ಜಗದೀಶ್ ಶೆಟ್ಟರ್ ಜೊತೆ ಡಿಕೆಶಿ ಚರ್ಚೆ ನಡೆಸಿದ್ರು. ಮಾಜಿ ಸಿಎಂಗೆ ಲೋಕಸಭೆ ಟಿಕೆಟ್ ಕೊಡುವ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ಕಾಂಗ್ರೆಸ್ ಪಕ್ಷ ಅವರ ಜೊತೆಲಿದೆ. ನಾನು ಅದನ್ನೆಲ್ಲ ನಾನು ಹೇಳೋದಿಲ್ಲ, ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿದೆ. ಪಕ್ಷ ಅವ್ರ ಜೊತೆಯಲ್ಲಿದೆ. ನೀವು ಅವ್ರ ಜೊತೆಲಿರಿ, ನಾನು ನಿಮ್ ಜೊತೆಲಿರ್ತೀನಿ. ಹೇ ಲಕ್ಷ್ಮೀನ್ ಕರೀರಿ ಹೀಗಂತ ಶಾಸಕ ಕೋನಾರೆಡ್ಡಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗದರಿಸಿದ ಪ್ರಸಂಗಕ್ಕೆ ಹುಬ್ಬಳ್ಳಿ ಸಾಕ್ಷಿಯಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಿ ಡಿಕೆಶಿ ಕೆಲ ಹೊತ್ತು ಕಾಯ್ದು ಅವ್ರು ಬಂದ ಬಳಿಕ ಮಾಧ್ಯಮದ ಜೊತೆಗೆ ಮಾತಾಡೋಕೆ ಶುರು ಮಾಡಿದ್ರು. ಇವತ್ತು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಕೆಶಿ, ನಿಮ್ಮ ಭಾಷೆಯಲ್ಲಿ ನನ್ನನ್ನ ಅಕ್ಯೂಸ್ಡ್ ಅಂತೀರೋ, ಆರೋಪಿ ಅಂತೀರೋ, ಏನೇನ್ ಅಂತೀರೋ ಗೊತ್ತಿಲ್ಲ. ಜಸ್ಟಿಸ್ ವೀರಪ್ಪ ಕೆಲಸದಿಂದ ರಾಜಕಾರಣಿಗಳು ಕಲಿಯೋದಿದೆ ಅಂತ ಹೇಳಿದ್ರು. ಕೊನೆ ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ನೀವೆಲ್ಲ ಸೇರಿ ಒಂದು ನ್ಯಾಯದ ಪೀಠದಿಂದ injustice will not be flown from the seat of justice ಅಂತೇಳಿ ನಾನು ನಂಬಿಕೆ ಇಟ್ಕೊಂಡು ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಜೊತೆಗೆ ಒಬ್ಬ ಕಕ್ಷಿದಾರ ಅಂತಿರೋ ಅಕ್ಯೂಸ್ಡ್ ಅಂತಿರೋ ಏನೋ ನನಗೆ ಕರಿತಿರೋ, ಸೊ ನಾವೆಲ್ಲ ನಿಮ್ಮಿಂದ ನ್ಯಾಯನ್ನ ಒದಗ್ತದೆ ಅಂತೇಳಿ ನಂಬಿಕೊಂಡು ನಾವೆಲ್ಲ